Hello everyone, welcome back to my YouTube channel Manjula Vlogs. ಇವತ್ತಿನ ದಿನ ವಾಟ್ ಐ ಈಟ್ ಇನ್ ಎ ಡೇ. ಇವತ್ತಿನ ದಿನ ಪೂರ್ತಿ ನಾನು ಏನೆಲ್ಲ ತಿಂದೆ ಅನ್ನೋದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಏನೇನು ತಿಂದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ದಿನದ ಆರಂಭ ಒಂದು ಲೋಟ ಬಿಸಿನೀರು ಕುಡಿಯೋದ್ರ ಮೂಲಕ ಆಗುತ್ತೆ. ಬಿಸಿನೀರು ಕುಡಿದಾದ್ಮೇಲೆ ಇವತ್ತು ನಾನು ಬಿಸಿಯಾಗಿ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲೋಟ ತೊಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿ ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಂಡು ಇದಕ್ಕೆ ಹಾಲನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡು ಕುಡಿತೀನಿ. ನನಗೆ ಟೀಗಿಂತ ಕಾಫಿನೇ ತುಂಬ ಇಷ್ಟ. ಆ ಕಾಫಿ ಸ್ಮೆಲ್ ಮನೆ ತುಂಬ ಆಗ್ತಾಯಿದ್ರೆ ಅದರದ್ದೊಂಥರ ಮಜಾನೇ ಬೇರೆ ಇರುತ್ತೆ. ಎಷ್ಟೇ ಕೆಲಸ ಇದ್ರೂ 1 ಕಪ್ ಕಾಫಿ ಕುಡಿಯೋದ್ರಿಂದ ಮನಸ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ. ನಿಮಗೇನು ಇಷ್ಟ ಬೆಳಗ್ಗೆ ಎದ್ದು ಕುಡಿಯೋದಕ್ಕೆ? ಕಾಫಿನ, ಟೀನಾ ಅಥವಾ ಹಾಲು ಕುಡಿತೀರಾ ಅಂತ ಕಮೆಂಟಲ್ಲಿ ತಿಳಿಸಿ, ಸರಿನಾ? ಕಾಫಿ ಆದಮೇಲೆ ಇನ್ನು ತಿಂಡಿಗೆ ರೆಡಿ ಮಾಡ್ಕೋಬೇಕು. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ತುಂಬ ಹೆಲ್ದಿಯಾಗಿ ಹಾಗೂ ಟೇಸ್ಟಿಯಾಗಿರಲಿ ಅಂತ ಕಡಲೆಕಾಳು ರೈಸ್ ಬಾತ್ನ ಮಾಡಿದ್ದೆ. ಸಾಮಾನ್ಯವಾಗಿ ನಾವು ತರಕಾರಿ ಎಲ್ಲ ಹಾಕಿ ಮಾಡ್ತೀವಿ, ಆದರೆ ಈ ಥರ ಕಡಲೆಕಾಳು ಹಾಕಿ ಮಾಡಿದರೆ ಪ್ರೋಟೀನ್ ಕೂಡ ಸಿಗುತ್ತೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಊಟಕ್ಕೂ ಮತ್ತು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನು 1 ಕಪ್ ಆಗುವಷ್ಟು ಕಡಲೆಕಾಳನ್ನ ನಾನು ಮೊದಲೇ ನೆನೆಸಿ ಇಟ್ಟಿದ್ದೀನಿ. ಈ ರೈಸ್ ಬಾತ್ಗೆ ಒಂದು ಮಸಾಲೆನ ರುಬ್ಕೋಬೇಕಾಗುತ್ತೆ. ಮಸಾಲೆ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಕೆಲವೊಂದು ಹಣ್ಣಾಗಿದೆ, ಏನೂ ತೊಂದರೆ ಇಲ್ಲ. ಚಿಕ್ಕದಾಗಿ 1 ಪೀಸು ಶುಂಠಿನೂ ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಟೊಮೆಟೊನೂ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 4-5 ಎಲೆ ದೊಡ್ಡ ಪತ್ರೆ ಮತ್ತು ಪುದೀನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಮೇನ್ ಬಂದು ಪುದೀನ ಸೊಪ್ಪು ಹಾಕಿದ್ರೆ ಒಳ್ಳೆ ಘಮ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. 1-2 ಸ್ಪೂನು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಇದಿಷ್ಟನ್ನು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ರೈಸ್ ಬಾತ್ ಮಾಡಲಿಕ್ಕೆ ಮಸಾಲೆ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಸೋಂಪು, ಸಾಸಿವೆ, ಜೀರಿಗೆ, 2 ಪಲಾವ್ ಎಲೆನೂ ಸೇರಿಸಿದ್ದೀನಿ. ಇದಿಷ್ಟು ಸ್ವಲ್ಪ ಫ್ರೈ ಆದಮೇಲೆ ಹೆಚ್ಚಿಟ್ಟಿರುವಂತಹ ಈರುಳ್ಳಿ, ಟೊಮೆಟೊನ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನೆನೆಸಿಟ್ಟಿರುವಂತಹ ಕಡಲೆಕಾಳನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ರುಬ್ಬಿರುವಂತಹ ಮಸಾಲೆ ಏನಿದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ಈರುಳ್ಳಿ, ಟೊಮೆಟೊ ಎಲ್ಲ ಹಸಿದು ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಎಣ್ಣೆ ರಿಲೀಸ್ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಮಸಾಲೆ ಪುಡಿಗಳನ್ನ ಹಾಕಿದ್ದೀನಿ. 2 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಸಾರಿನ ಪುಡಿ, ಕೊತ್ತಂಬರಿ ಕಾಳಿನ ಪುಡಿ, ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಹಾಕಿ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ 2 ಕಪ್ ಆಗುವಷ್ಟು ಅಕ್ಕಿನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸಿ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಎಲ್ಲನೂ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಮುಚ್ಚಿ ಇಡ್ತಾ ಇದ್ದೀನಿ. 2 ವಿಸಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. A few minutes later. ಕುಕ್ಕರ್ ಕೂಗಿ ತಣ್ಣಗಾದ್ಮೇಲೆ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಬೆಂದಿದೆ. ಇನ್ನೊಂದು ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಕಡಲೆಕಾಳು ರೈಸ್ ಬಾತ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡ್ಬೋದು. ಇದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಉಪ್ಪಿನಕಾಯಿನ ಹಾಕ್ಕೊಂಡು ಬೆಳಗಿನ ತಿಂಡಿ ನಂದು ಕಡಲೆಕಾಳು ರೈಸ್ ಬಾತ್ ಆಗಿತ್ತು. ಹಾಗೆ ಈ ರೈಸ್ ಬಾತನ್ನೇ ಮಧ್ಯಾಹ್ನ ಬಾಕ್ಸಿಗೆ ಕೂಡ ಆಫೀಸಿಗೆ ತೊಗೊಂಡು ಹೋಗಿದ್ದೆ. ಸಂಜೆ ಯಾಕೋ ಟೀ ಕಾಫಿ ಏನು ಬೇಡ ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಸೀಸ್ನಲ್ ಫ್ರೂಟು ಲೀಚಿ ಹಣ್ಣುಗಳನ್ನ ತೊಗೊಂಬಂದಿದ್ದೆ. ಇದು ಕೂಡ ತುಂಬಾ ಜ್ಯೂಸಿಯಾಗಿ ಸ್ವೀಟಾಗಿರುತ್ತೆ. ಸಂಜೆ ಹೊತ್ತು ಈ ಥರ ಲೈಟಾಗಿ ಹಣ್ಣುಗಳನ್ನ ತಿಂದರೆ
ಹೊಟ್ಟೆಗೂ ಭಾರ ಅನಿಸಲ್ಲ, ದೇಹಕ್ಕೂ ತಂಪಾಗಿರುತ್ತೆ. ಈ ಲೀಚಿ ಹಣ್ಣಲ್ಲಿ ನೀರಿನಂಶ ಹೆಚ್ಚಾಗಿರೋದ್ರಿಂದ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ದೇಹವನ್ನು ಹೈಡ್ರೇಟ್ ಆಗಿಡಲು ಮತ್ತು ತಂಪಾಗಿಸಲು ಇದು ಒಂದು ಅತ್ಯುತ್ತಮವಾದ ಹಣ್ಣು ಅಂತ ಹೇಳ್ಬೋದು. ಲೀಚಿ ಹಣ್ಣಿನಲ್ಲಿ ನಾರಿನಂಶ ಅಂದರೆ ಫೈಬರ್ ಇರೋದ್ರಿಂದ ಇದು ಜೀರ್ಣಕ್ರಿಯೆಯನ್ನು ಕೂಡ ಉತ್ತಮಗೊಳಿಸುತ್ತೆ. ಇನ್ನು ರಾತ್ರಿ ಊಟಕ್ಕೆ ಹೊರಗಡೆ ಹೋಗಿದ್ವಿ ಸ್ಟ್ರೀಟ್ ಫುಡ್ಗೆ. 101 ವೆರೈಟಿ ದೋಸೆ ಸಿಗುತ್ತಲ್ಲ, ನಾನಲ್ಲಿ ಗೋಬಿ ದೋಸೆ ತೊಗೊಂಡಿದ್ದೆ, ನನ್ನ ಮಗ ನೂಡಲ್ಸ್ ದೋಸೆ ತೊಗೊಂಡಿದ್ದ. ತುಂಬಾ ಚೆನ್ನಾಗಿತ್ತು. ಅಪರೂಪಕ್ಕೊಮ್ಮೆ ಹೊರಗಡೆ ಈ ಥರ ಸ್ಟ್ರೀಟ್ ಫುಡ್ ತಿನ್ನೋದ್ರಿಂದ ಒಂಥರ ಮಜಾ ಸಿಗುತ್ತೆ. ಇನ್ನು ಮನೆಗೆ ಬಂದಮೇಲೆ ಒಂದು ಬಾದಾಮ್ ಮಿಲ್ಕ್ ಶೇಕ್ನ ಇಬ್ಬರು ಕುಡಿದ್ವಿ. ಇದಾಗಿತ್ತು ಇವತ್ತಿನ ನನ್ನ ವಾಟ್ ಐ ಈಟ್ ಇನ್ ಎ ಡೇ. ತುಂಬ ಸಿಂಪಲ್ ಅನ್ಸಿದ್ರೂ ತುಂಬಾ ಮಜವಾಗಿತ್ತು, ಅಷ್ಟೇ ರುಚಿಯಾಗಿತ್ತು. ನಿಮಗೇನು ಅನ್ನಿಸ್ತು? ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.